ನಮಸ್ಕಾರ, ವಿಚಾರ ನ್ಯೂಸ್ಗೆ ಸ್ವಾಗತ. ಇದು ಯಾದಗಿರಿ ಜಿಲ್ಲೆ ಗುರುಮಟ್ಕಲ್ ತಾಲೂಕಿನ ಯಲಸತ್ತಿ ಗ್ರಾಮ ಅಂತ ಹೇಳಿ. ಈ ಯಲಸತ್ತಿ ಗ್ರಾಮದಲ್ಲಿನೇ ಪಂಚಾಯತಿ ಇರೋದು. ಇವತ್ತು ಈ ಒಂದು ಸುದ್ದಿಯನ್ನ ನೀವು ನೋಡಿರ್ತೀರಿ. ಪಂಚಾಯತಿ ಅಭಿವೃದ್ಧಿಗಂತಲೇ ಹಣ ಹರಿದು ಬರ್ತಾ ಇರುತ್ತೆ. ಬಟ್ ಇಲ್ಲಿನ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಏನ್ ಕೆಲಸ ಮಾಡ್ತಾರೆ ಅನ್ನುವಂಥದ್ದೇ ಯಕ್ಷ ಪ್ರಶ್ನೆ ಆಗೋಗಿದೆ. ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಯಾವ ರೀತಿ ಚರಂಡಿಗಳು ತುಂಬಿದಾವೆ, ಹೆಂಗಿ ಕಸ ಕಡ್ಡಿಗಳನ್ನು ನೋಡ್ತಾ ಇದ್ದೀರಾ. ಬೇಸಿಕ್ ಅಂದ್ರೆ ಮೂಲಭೂತ ಸೌಕರ್ಯಗಳು ಅಂದ್ರೆ ಬೇಸಿಕ್ ಸಣ್ಣ ಪುಟ್ಟದ್ದನ್ನೇ ನೀವು ಸ್ವಚ್ಛ ಮಾಡಕ್ಕಾಗಲ್ಲ, ಸ್ವಚ್ಛತೆಯನ್ನು ಇದು ಮಾಡಕ್ಕಾಗಲ್ಲ ಅಂತ ಹೇಳಿದ್ರೆ ಯಾವ ರೀತಿಯ ಪಂಚಾಯತಿ ಅಭಿವೃದ್ಧಿಯನ್ನ ನಾವು ಇವರ ಅಧಿಕಾರಿಗಳ ಮೇಲೆ ಒಂದು ನಂಬಿಕೆ ನೀಡಬೇಕನ್ನುವಂಥದ್ದು ಹುಟ್ಟುವಂತ ಪ್ರಶ್ನೆ ಇಲ್ಲಿ. ನಾನು ಸುಮಾರು ಸರಿ ಹೇಳ್ತಾ ಇರ್ತೀನಿ, ಮತ್ತೆ ಅದೇ ಹೇಳ್ತಾ ಇದ್ದೀನಿ. ವೃದ್ಧರು ಮಕ್ಕಳಿಗೆ ಸೊಳ್ಳೆಗಳಿಂದ ಕಾಯಿಲೆಗಳು ಬರ್ತವೆ, ಅದರಿಂದ ಆಸ್ಪತ್ರೆಗೆ ಹೋಗ್ಬೇಕು. ಆಸ್ಪತ್ರೆಗಳಲ್ಲೂ ಕೂಡ ಸರಿಯಾದ ವ್ಯವಸ್ಥೆಗಳಿಲ್ಲ. ನಾವು ಪ್ರಾಥಮಿಕವಾಗಿ ನಮ್ಮ ಸುತ್ತಮುತ್ತ ಸ್ವಚ್ಛತೆಯನ್ನು ಕಾಪಾಡಬೇಕು ಅಂತ ಹೇಳಿ ಸರ್ಕಾರ ಎಷ್ಟೋ ಜಾಹೀರಾತುಗಳನ್ನು ಕೊಡುತ್ತೆ, ಅಧಿಕಾರಿಗಳಿಗೆ ಕಟ್ಟೆಚ್ಚರ ಮಾಡುತ್ತೆ, ಮೀಟಿಂಗ್ಗಳ ಮೇಲೆ ಮೀಟಿಂಗ್ಗಳನ್ನು ಮಾಡುತ್ತೆ. ಇಷ್ಟಾದ್ರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಇಷ್ಟೊಂದು ನಿರ್ಲಕ್ಷ್ಯ ವಹಿಸ್ತೀರಂದ್ರೆ ನಿಮಗೆ ಬರ್ತಕ್ಕಂಥ ಹಣಗಳನ್ನ ಯಾವ ಕೆಲಸಕ್ಕೆ ವ್ಯಯ ಮಾಡ್ತೀರಾ ಅನ್ನುವಂಥದ್ದೇ ದೊಡ್ಡ ಪ್ರಶ್ನೆ ಆಗಿದೆ. ಎಷ್ಟೋ ವೋಚರ್ಗಳಾಗ್ತೀರಾ, ವಾಟರ್ ಸಪ್ಲೈ ಅಂತ ಹೇಳ್ತೀರಾ, ಸ್ಟ್ರೀಟ್ ಲೈಟು ಮೇಂಟೆನೆನ್ಸು, ಒಬ್ಬೊಬ್ಬರೇ ಕಾಂಟ್ರಾಕ್ಟರ್ಗಳು ಕೊಡ್ತೀರಾ. ವೋಚರ್ಗಳಲ್ಲಿ ಒಂದು ಬಿಲ್ಲನ್ನು ನೀವು ಅದಕ್ಕೆ ಅಟ್ಯಾಚ್ ಮಾಡ್ಬೇಕು, ಅಟ್ಯಾಚ್ ಫೈಲ್ಗಳಿರಲ್ಲ, ಯಾವುದನ್ನು ಹಾಕ್ತೀರಾ. ಖಂಡಿತವಾಗಿ ಎಲ್ಲ ಪಂಚಾಯತಿಗಳ ಮಾಹಿತಿಗಳನ್ನ ಈಗಾಗಲೇ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೇವೆ. ನೀವು ಮೂಲಭೂತ ಸೌಕರ್ಯಗಳಿಗೆ ಇಷ್ಟೊಂದು ಕೇರ್ಲೆಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಜವಾಗಿಯೂ ಕೂಡ ಇದು ದೊಡ್ಡ ಹೋರಾಟಕ್ಕೆ ನೀವು ಮುನ್ನುಡಿಯನ್ನು ಕೊಡ್ತಾ ಇದ್ದೀರಾ ಅನ್ನುವಂಥದ್ದು. ಯಾಕಂದ್ರೆ ದೊಡ್ಡ ಕೆಲಸದ ಬಗ್ಗೆ ಕಣ್ಣಿಗೆ ಕಾಣಲ್ಲ, ಅದನ್ನ ಮಾಹಿತಿಯಿಂದ ತೆಗೆದುಕೊಳ್ಬೇಕನ್ನೋ ಅನ್ಬೇಕಾಗತ್ತೆ. ಬಟ್ ಇದು ಕಣ್ಣಿಗೆ ಕಾಣುವಂಥದ್ದು ಒಬ್ಬ ಮನುಷ್ಯ ನಡ್ಕೊಂಡು ಹೋಗ್ತಾ ಇದ್ರೆ ಹೇಳ್ಬೋದು ಅದನ್ನ. ಇಲ್ಲಿನ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಿದ್ದಾರೆ, ಇಲ್ಲಿನ ಪಂಚಾಯಿತಿ ಎಷ್ಟರ ಮಟ್ಟಿಗೆ ಆಕ್ಟಿವ್ ಆಗಿದೆ ಅನ್ನುವಂಥದ್ದು. ಕೆಲವು ಅಧಿಕಾರಿಗಳು ನೀವು ಅನ್ಬೋದೇನೋ, ಮೇ ಬಿ ಇಲ್ಲಿನ ಜನರುಗಳನ್ನು ಸ್ವಚ್ಛ ಇದು ಮಾಡಲ್ಲ. ನೀವು ಅಧಿಕಾರಿಗಳು ಅದನ್ನ ಅಲ್ಲಿನ ಜನರಿಗೆ ಯಾವ ರೀತಿಯ ಸ್ವಚ್ಛತೆಯ ಬಗ್ಗೆ ಮುಂಜಾಗ್ರತಾ ಕ್ರಮಗಳು ಏನ್ ಹೇಳ್ಬೇಕನ್ನುವಂಥದ್ದು ಹೇಳುವಂಥದ್ದು ಕೂಡ ನಿಮ್ದೇ ಅಧಿಕಾರ. ಸೊ ಇಷ್ಟೆಲ್ಲ ಅವ್ಯವಸ್ಥೆಗಳನ್ನು ನೀವು ಮಾಡ್ತಾ ಹೋದ್ರೆ, ಮತ್ತೆ ವಿಶೇಷವಾಗಿ ಗುರುಮಟ್ಕಲ್ ಕ್ಷೇತ್ರದ ಶಾಸಕರು ಯುವಕರು ಶ್ರೀ ಶರಣಗೌಡ ಕಂದಕೂರ್ ಅವರು ಸದನದಲ್ಲಿ ಮಾತಾಡೋದ್ರ ಮೂಲಕ ಯಾದಗಿರಿಯ ಗುರುಮಟ್ಕಲ್ ಕ್ಷೇತ್ರದ ಒಂದು ಹೆಸರನ್ನ ಬೆಂಗಳೂರಿನ ಸದನದಲ್ಲೇನೆ ಗುರುತಿಸುವಾಗಿ ಮಾಡಿದ್ದಾರೆ. ಸುಮಾರು ವಿಷಯಗಳ ಬಗ್ಗೆ ಮಾತನಾಡಿದ್ದಾರೆ. ದಯವಿಟ್ಟು ಮಕ್ಕಳ ವೃದ್ಧರ ಆರೋಗ್ಯದ ಬಗ್ಗೆ ನೀವು ಕಾಳಜಿ ವಹಿಸಬೇಕಾದ್ರೆ ಮೊದಲು ಇಂಥ ಪಂಚಾಯಿತಿಗಳ ಅವ್ಯವಸ್ಥೆಗಳನ್ನು ಸರಿ ಮಾಡಿ ಅಂತೇಳಿ ನಮ್ಮ ವಾಹಿನಿ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಪಂಚಾಯಿತಿ ಅಧಿಕಾರಿಗಳಾಗಿರ್ಬೋದು, ಸಂಬಂಧಪಟ್ಟವರಾಗಿರ್ಬೋದು, ಪ್ರತಿ ಒಂದು ಹಣದ ಲೆಕ್ಕವನ್ನು ಕೂಡ ನಾವು ಕೇಳಕ್ ಬರ್ತಾ ಇರ್ತೀವಿ, ಬಂದೇ ಬರ್ತೀವಿ. ನಮ್ದೇ ಒಂದು ತಂಡ ಮಾಡ್ಕೊಂಡಿದೀವಿ, ನಿಮ್ಮೆಲ್ಲ ದಾಖಲೆಗಳನ್ನು ಕಲೆಕ್ಟ್ ಮಾಡ್ಕೊಂಡಿದೀವಿ. ಯಾವ್ಯಾವ್ದಕ್ಕೆ ಎಷ್ಟೆಷ್ಟು ವೋಚರ್ ಹಾಕಿದ್ದೀರಾ, ಯಾವ ಸ್ಟ್ರೀಟ್ ಲೈಟ್ ಮೇಂಟೆನೆನ್ಸ್ ತಗೊಂಡಿದ್ದೀರಾ, ಎಷ್ಟು ಸ್ಟ್ರೀಟ್ ಲೈಟ್ಸ್ ಇದಾವೆ, ಯಾವ ಕಾಮಗಾರಿ ಮಾಡಿದಿರಾ, ಆ ಕಾಮಗಾರಿ ಸ್ಥಳದಲ್ಲೇ GPS ಕ್ಯಾಮೆರಾವನ್ನು ಇಟ್ಕೊಂಡು ಆ ಬಿಲ್ಲುಗಳು ಮತ್ತು ಆ GPS ಕ್ಯಾಮೆರಾಗಳನ್ನ ಇಟ್ಕೊಂಡು ಜನರ ಮುಂದೆ ಪ್ರಸ್ತುತಪಡಿಸ್ತೇವೆ. ಖಂಡಿತವಾಗಿಯೂ ಪ್ರತಿ ಪಂಚಾಯತಿಗೆ ನಾವು ಬರಬೇಕಾದ್ರೆ ಗ್ರಾಮದ ಯುವಕರು ನಮ್ಮ ಜೊತೆ ಸೇರ್ಬೇಕು. ನಿಮ್ಮ ಗ್ರಾಮವನ್ನು ಸ್ವಚ್ಛ ಮಾಡಬೇಕಾಗಿದ್ದು, ನಿಮ್ಮ ಗ್ರಾಮದ ಪಂಚಾಯತಿಗಳ ಲೆಕ್ಕಾಚಾರವನ್ನು ಕೇಳಬೇಕಾಗಿದ್ದದ್ದು ನೀವೇ. ದಯವಿಟ್ಟು ನೀವು ಸೈನಿಕರ ರೀತಿ ಎದ್ದೇಳಬೇಕು. ನಿಮ್ಮ ಪಂಚಾಯತಿಗಳಲ್ಲಿ ಆಗ್ತಿರುವಂತಹ ಅವ್ಯವಹಾರಗಳಾಗಿರ್ಲಿ, ಸ್ವಚ್ಛತೆ ಆಗಿರ್ಲೇ ಇರಬಹುದು, ಅಂತದ್ದೆಲ್ಲವನ್ನ ತಗೊಂಡು ವಿಡಿಯೋಗಳನ್ನು ಮಾಡಿ, ಫೋಟೋಗಳನ್ನು ಮಾಡಿ ನಮ್ಮಂತ ವಾಹಿನಿಗಳಿಗೆ ಹಾಕಿ ನಾವು ನಿಮ್ ಜೊತೆ ಸೇರ್ತೀವಿ, ನೀವು ನಮ್ಮ ಜೊತೆ ಸೇರಿ ಗ್ರಾಮಗಳನ್ನ ಅಭಿವೃದ್ಧಿ ಪಡಿಸುವಲ್ಲಿ ನಾವು ಮುಂದುವರಿಬೇಕಾಗತ್ತೆ. ಎಷ್ಟೋ ಅಧಿಕಾರಿಗಳಿಗೆ ಊರಿನ ಗ್ರಾಮಸ್ಥರು ಸಹಕಾರ ನೀಡಿದ್ರೆ ಒಂದು ಒಳ್ಳೆ ಅಭಿವೃದ್ಧಿ ತೋರಿಸುವಂತ ಅಧಿಕಾರಿಗಳು ಇದ್ದಾರೆ. ಇಲ್ಲಿ ಅಧಿಕಾರಿಗಳಿಗೂ ನಿಮ್ಮ ಪ್ರೋತ್ಸಾಹ ಅಷ್ಟೇ ಮುಖ್ಯ ಆಗಿರುತ್ತೆ. ಅವ್ಯವಹಾರಗಳಾದ್ರೆ ಅದ್ರ ಬಗ್ಗೆ ಮಾಹಿತಿಗಳಿದ್ರೆ ಖಂಡಿತವಾಗಿ ಬನ್ನಿ, ಅದರ ವಿರುದ್ಧ ಹೋರಾಡೋಣ. ನಿಮ್ಮ ಪಂಚಾಯಿತಿಯ ಅಭಿವೃದ್ಧಿಗೆ ನೀವು ಕೂಡ ಸಹಕರಿಸಬೇಕು, ನೀವು ಕೂಡ ಹೋರಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಮತ್ತೆ ನಿಮ್ಮ ಊರಿನ ಸಮಸ್ಯೆಗಳ ಬಗ್ಗೆ ಏನಾದರೂ ಸುದ್ದಿಗಳಿದ್ರೆ, ಮಾಹಿತಿಗಳು ಬೇಕಿದ್ರೆ ದಯವಿಟ್ಟು ನಮ್ಮ ವಾಹಿನಿಯನ್ನು ಸಂಪರ್ಕಿಸಿ. ಅದೇ ರೀತಿಯಾಗಿ ನಮ್ಮ ಈ ಎಲ್ಲಾ ಪ್ರಯತ್ನಕ್ಕೆ ತಾವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ.